ಕರ್ನಾಟಕದಲ್ಲಿ ಕರ್ನಾಟಕ ಇದೊಂದು ಐತಿಹಾಸಿಕವಾದಂಥ ರಾಜ್ಯ, ಕನ್ನಡ ರಾಜ್ಯ, ಕನ್ನಡಿಗರ ರಾಜ್ಯ. ಕರ್ನಾಟಕದಲ್ಲೇ ಕನ್ನಡಕ್ಕೆ ಅನ್ಯಾಯ, ಕನ್ನಡಕ್ಕೆ ಮೋಸ, ಕನ್ನಡವನ್ನು ಕಡೆಗಣಿಸ್ತಾ ಇದ್ದಾರೆ. ಪರಭಾಷೆಯವರ ದಬ್ಬಾಳಿಕೆ, ಪರಭಾಷೆಯವರಿಂದ ಕನ್ನಡ ಸಂಪೂರ್ಣವಾಗಿ ಹಿಂದೆ ಬೀಳ್ತಾ ಇದೆ. ಪರಭಾಷೆಯವರ ದಬ್ಬಾಳಿಕೆ, ಖಾಸಗಿ ಶಿಕ್ಷಣ ಸಂಸ್ಥೆಗಳು ಕನ್ನಡ ವಿರೋಧಿ ನಿಲುವನ್ನು ತಾಳಿದ್ದಾರೆ. ಇವತ್ತು ಕನ್ನಡ ಶಾಲೆಗಳನ್ನು ಉಳಿಸಬೇಕಾಗಿದೆ, ಕನ್ನಡ ಮಾಧ್ಯಮ ಉಳಿಬೇಕಾಗಿದೆ. ಪ್ರಾಥಮಿಕ ಹಂತದಲ್ಲಿ ಕನ್ನಡ ಕಲಿಸಲೇಬೇಕು, ಪ್ರಾಥಮಿಕ ಹಂತದಲ್ಲಿ ಕನ್ನಡ ಕಲಿಸಲೇಬೇಕು. ಸರ್ಕಾರ ಸುಮಾರು ಹೇಳುವುದೊಂದು ಮಾಡುವುದೊಂದು. ಕನ್ನಡದ ಬಗ್ಗೆ ಬಹಳ ಕಾಳಜಿ ಇದೆ ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರ ಸರ್ಕಾರ. ಆದರೆ ಸುಮಾರು 10,000 ಇಂಗ್ಲೀಷ್ ಪ್ರಾಥಮಿಕ ಹಂತದಿಂದ ಕಲಿಸ್ಬೇಕು ಅಂಥೇಳಿ 10,000, ಈಗಾಗಲೇ 4,000 ಕನ್ನಡ ಶಾಲೆಗಳನ್ನು ಮುಚ್ಚಿದ್ದಾರೆ. ಯಾರು ಕೇಳೋರಿಲ್ಲ. ಕನ್ನಡ ಶಾಲೆಗಳು ತೆಗಿಬೇಕು ಅಂದರೆ, ಕನ್ನಡ ಶಾಲೆಗಳನ್ನು ಆರಂಭಿಸಬೇಕು ಅಂತಂದರೆ 108 ತೊಂದರೆಗಳನ್ನು ಸರ್ಕಾರ ಕೊಡ್ತಾ ಇದ್ದಾರೆ. ನಿಮಗೆ ಹೇಳೋದಾದರೆ 29 ವರ್ಷದಿಂದ ಕನ್ನಡ ಶಾಲೆಗಳು ನಡೀತಾವೆ. ಕನ್ನಡ ಶಾಲೆಗಳಿಗೆ ಅನುದಾನವನ್ನು ಕೊಟ್ಟಿಲ್ಲ, ಕನ್ನಡ ಶಾಲೆಗಳಿಗೆ ಅನುದಾನವನ್ನು ಕೊಟ್ಟಿಲ್ಲ. ಕನ್ನಡ ಮಾಧ್ಯಮಕ್ಕಾಗಿ, ಕನ್ನಡ ಶಾಲೆಗಳನ್ನು ಉಳಿಸೋದಕ್ಕಾಗಿ ಅಂತಿಮವಾಗಿ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತೇವೆ. ಕನ್ನಡ ಚಳವಳಿ ಪಕ್ಷ ಅಂತಿಮವಾಗಿ ಕನ್ನಡ ಶಾಲೆಗಳನ್ನು ಉಳಿಸೋದಕ್ಕೆ, ಕನ್ನಡ ಶಾಲೆಗಳನ್ನು ಜೀರ್ಣೋದ್ಧಾರ ಮಾಡುವುದಕ್ಕೆ, ಕನ್ನಡ ಮಾಧ್ಯಮ ಉಳಿಸೋದಕ್ಕೆ ಭಾರಿ ಹೋರಾಟ.